ಇನ್ಸ್ಪೆಕ್ಟರ್, ಗೂಳಿಯಂತೆ ನನ್ನ ಮನೆಗೆ ನುಗ್ಗಿ ನನ್ನ ಬಂಟರನ್ನು ಈ ಶಕ್ತಿ ಕೊಲೆ ಮಾಡಿದ್ದಾನೆ. ಶಕ್ತಿ, ಯು ಆರ್ ಅಂಡರ್ ಅರೆಸ್ಟ್. ನಮ್ಮಂತ ಬಡವರನ್ನು ಅರೆಸ್ಟ್ ಮಾಡೋದು ಬಿಟ್ಟು ಮತ್ತಾವ ದಾರಿ ಗೊತ್ತಿದೆ ಇನ್ಸ್ಪೆಕ್ಟರ್ ನಿಮಗೆ? ನ್ಯಾಯ, ನೀತಿ, ಸತ್ಯ ಧರ್ಮದಿಂದ ಬದುಕುವ ನಮ್ಮಂತ ಬಡವರ ಮೇಲೆ ಕಾಲು ಕೆದರುತ್ತ ಜಗಳ ತೆಗೆಯುವ ಇಂಥ ಧನಿಕರನ್ನು ಅರೆಸ್ಟ್ ಮಾಡೋನು, ಅದನ್ನು ಬಿಟ್ಟು ಬಡವಿಲ್ಲದ ಬಡವರನ್ನು ಅರೆಸ್ಟ್ ಮಾಡುವುದು ಇದ್ಯಾವ ನ್ಯಾಯ? ನ್ಯಾಯ ಅನ್ಯಾಯದ ಪುರಾಣ ನನಗೆ ಬೇಕಿಲ್ಲ ಶಕ್ತಿ. ನಿನ್ನ ಮನೆತನಕ್ಕೆ ಯಾರಾದರೂ ತೊಂದರೆ ಕೊಟ್ಟಿದ್ದರೆ ಅದನ್ನು ನಮಗೆ ತಿಳಿಸಬೇಕಿತ್ತು. ತಿಳಿಸಿ ಏನು ಪ್ರಯೋಜನ ಇನ್ಸ್ಪೆಕ್ಟರ್ ನಿಮಗೆ? ನಮ್ಮಂತ ಬಡವರು ಬಲವಿದ್ದವರ ವಿರುದ್ಧ ದೂರು ಕೊಡಲು ಸ್ಟೇಷನ್ಗೆ ಬಂದರೆ ನಾಳೆ ಬಾ ನಾಡಿದ್ದು ಬಾ ಎನ್ನುವ ಪ್ರಶ್ನೆ ತುಂಬಿರುವಾಗ ನಿಮಗೆ ಹೇಳಲು ಪ್ರಯೋಜನ ಇನ್ಸ್ಪೆಕ್ಟರ್? ನಮ್ಮ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಬಟ್ಟೆ ಬಿಚ್ಚಿ ಬರೆಯುತ್ತೇನೆ ಮಗನೇ ಎಚ್ಚರ. ಮುತ್ತು, ಒಳ್ಳೆ ಮಾತಿಗೆ ಇವನು ಬಗ್ಗೋದಿಲ್ಲ. ಸ್ಟೇಷನ್ಗೆ ಎಳೆದುಕೊಂಡು ಹೋಗಿ ಕೈಕಾಲು ಮುರಿ ಅಂದಾಗಲೇ ಈ ಮಗನಿಗೆ ಬುದ್ಧಿ ಬರುತ್ತದೆ. ಹಾಗೆ ಮಾಡುತ್ತೇನೆ ನೀಲ್. ಕಾಕಿಯ ಬಗ್ಗೆ ಕೀಳಾಗಿ ಮಾತನಾಡುವ ಇವನಿಗೆ ಕೂಳು ಹಾಕಿದರೆ ಕೈಕಾಲು ಮುರಿಯುತ್ತೇನೆ. ಕೈಕಾಲು ಮುರಿಯಲು ನಾನೇನು ಕುರಿ ಕೋಳಿ ಅಲ್ಲ ಇನ್ಸ್ಪೆಕ್ಟರ್, ಕಣ್ಣು ಹುಳಿ. ನ್ಯಾಯದ ಗೆರೆ ದಾಟಿ ಅನ್ಯಾಯದ ಅಕ್ರಮಕ್ಕೆ ಚಾಲು ನೀಡಲು ಬಂದರೆ ನಿಂತ ನೆಲದಲ್ಲೇ ನಿನ್ನ ಸಮಾಧಿ ಕಟ್ಟುತ್ತೇನೆ. ಶಕ್ತಿ, ಒಮ್ಮನೆ ದರೆ ಅತಿಯಾಯಿತು ನಿನ್ನದು. ಬಿಸಿ ಅರೆಸ್ಟ್ ಮಾಡಿ ಇವನನ್ನು. ಇನ್ಸ್ಪೆಕ್ಟರ್, ನನ್ನ ಮೇಲೆ ಚಿತ್ರಹಿಂಸೆ ಕೊಟ್ಟಿರುವ ಇಂಥ ಕಡಗರನ್ನು ಅರೆಸ್ಟ್ ಮಾಡುದು ಬಿಟ್ಟು ಬಡವರ ಮೇಲೆ ಪೌರುಷ ತೋರುವ ಈ ನಿಮ್ಮ ಕಾರ್ಯಕ್ಕೆ ಕಾಲುವೆ ಉತ್ತರ ಕೊಡುತ್ತದೆ. ಕಾವೇರಿ, ಅಣ್ಣನ ಕಾಲಿಗೆ ಪೆಟ್ಟಾಗಿದೆ, ಮೊದಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗು. ನಾನು ಹೋದ್ರೆ ನಿಮ್ಮ ಗತಿ ಏನ್ರಿ? ಅಳಬೇಡ ಕಾವೇರಿ, ಸಮಾಧಾನ ಮಾಡಿಕೊ, ನನಗೆ ಏನಾಗುವುದಿಲ್ಲ. ಅಣ್ಣ, ನನ್ನ ಬಗ್ಗೆ ಚಿಂತೆ ಮಾಡಬೇಡ, ನೀನು ನಡೆಯಣ್ಣ. ನಮ್ಮ ಮನೆತನಕ್ಕೆ ಬೆಂಕಿ ಹಚ್ಚಿ ನಗುತ್ತಿರುವಲ್ಲ ಮಗನೇ, ನಗು. ಬಡವರನ್ನು ನಿನ್ನ ಕಾಲ ಕಸವೆಂದು ತಿಳಿದಿರುವ ಈಗಿನ ಕೆಟ್ಟ ದುರಹಂಕಾರಕ್ಕೆ ಧರ್ಮದಾಟು ಕೊಟ್ಟು ನಿನ್ನಲ್ಲಿರುವ ವಿಷಯವನ್ನು ಕಕ್ಕಸಿದ್ದರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ, ಜೈಲಿನಿಂದ ಬಂದು ನಿನ್ನ ನೋಡಿಕೊಳ್ಳುತ್ತೇನೆ ಮಗನೇ. ಜೈಲಿನಿಂದ ಹೊರಗೆ ಬರುವ ಮುನ್ನ ನಿನಗೆ ನರಕದ ರುಚಿಯನ್ನು ನಾನು ತೋರಿಸುತ್ತೇನೆ. ಅನಿಲ್, ನಾನಿನ್ನು ಬರುತ್ತೇನೆ. ಧರ್ಮಕ್ಕೆ ತೊಡಿಸಿದ